ಈ ತರ ಚುರ್ಮುರಿನ ಮನೇಲೆ ಮಾಡ್ಕೊಂಡು ತಿಂತಾ ಇದ್ರೆ ನಾಲ್ಗೆ ಎಲ್ಲ ಚುರಿ 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 ಅನ್ಬೇಕು. ಹೇಗ್ ಮಾಡೋದು ಅಂತ ಕೆಲವೇ ನಿಮಿಷದಲ್ಲಿ ನೋಡೋಣವಾ, ಬನ್ನಿ. ಮೊದಲು ಒಂದು ಪಾತ್ರೆಗೆ ಒಂದ್ ಸ್ವಲ್ಪ ಪುರಿ ತಗೊಳ್ಳಿ. ಅಂದ್ರೆ ನಾನು ತಗೊಂಡಿರೋದು 250 ಗ್ರಾಮ್ ಅಷ್ಟು ಪುರಿ. ಜೊತೆಗೆ 2 ಈರುಳ್ಳಿ, ಒಂದು ಕ್ಯಾರೆಟ್, ಟೊಮ್ಯಾಟೊ ಹಣ್ಣು, ಅರ್ಧ ನಿಂಬೆ ಹಣ್ಣು, ಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು, ಒಂದು ಕಪ್ ಕಾಂಗ್ರೆಸ್ ಕಳೆ ಬೀಜ, ಒಂದ್ ಸ್ವಲ್ಪ ಸೇವು, ಒಂದ್ ಸ್ವಲ್ಪ ಖಾರದ ಪುಡಿ, ಒಂದ್ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಅದ್ರ ಜೊತೆಗೆ 2 ಸ್ಪೂನ್ ಎಣ್ಣೆ, ಒಂದು ಕಪ್ಪು ಕಾಯಿ ತುರಿ. ಮೊದಲು ತೊಳೆದಿರೋ ಪುರಿನ ಒಂದು ಪಾತ್ರೆಗೆ ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಕಟ್ ಮಾಡ್ಕೊಂಡಿರುವಂಥ ತರಕಾರಿ, ಕೊತ್ತಂಬರಿ ಸೊಪ್ಪು, ಹೆಚ್ಕೊಂಡಿರೋ ತೆಂಗಿನಕಾಯಿ, ಕಡಲೆ ಬೀಜ ಮತ್ತು ಸೇವು ಇದನ್ನೆಲ್ಲ ಹಾಕಿ ಮತ್ತೊಮ್ಮೆ ಕ್ಲೀನಾಗಿ ಮಿಕ್ಸ್ ಮಾಡಿ. ನೆಕ್ಸ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಟೊಮ್ಯಾಟೊ ಹಣ್ಣು ಮತ್ತು ಫೈನಲ್ ಆಗಿ ತುರಿದಿಟ್ಕೊಂಡಿರುವಂಥ ಕ್ಯಾರೆಟು ಮತ್ತು ಅರ್ಧ ನಿಂಬೆ ಹಣ್ಣು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಮುಂದೆ ರೆಡಿ ಆಗೋದೆ ಈ ರುಚಿ ರುಚಿಯಾಗಿರುವಂಥ ಚುರಿ ಚುರಿ ಅನ್ನುವಂಥ ಈ ಚುರುಮುರಿ. ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಕ್ಯಾರೆಟ್ ತುರಿ, ಚೌಚೋ, ಕಡಲೆ ಬೀಜ ಎಲ್ಲ ಹಾಕ್ಕೊಂಡು ಗಾರ್ನಿಷಿಂಗ್ ಮಾಡಿಕೊಂಡು 1-2 ಹಸಿಮೆಣಸಿನಕಾಯಿನ ಕಚ್ಕೊಂಡು ತಿಂತಾ ಇದ್ರೆ ನಾಲ್ಗೆ ಎಲ್ಲ ಚುರಿ 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 ಅನ್ಬೇಕು. ಏನಂತೀರಾ? ಇಷ್ಟ ಆದರೆ ನಮ್ಮ ಪೇಜ್ನ ಕೂಡ ಲೈಕ್ ಮಾಡಿ. ಇದೇ ಥರ ಟೇಸ್ಟಿಯಾಗಿರೋ ಕಂಟೆಂಟ್ಗೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.